ಈ ಭಾನುವಾರ ಬಂತು ಅಂದರೆ ಹೌಸ್ ವೈಫ್ಸ್ಗೆಲ್ಲ ಎಲ್ಲಾದರೂ ಆಚೆ ಹೋಗೋಣ, ವಾರ ಪೂರ್ತಿ ಮನೇಲೇ ಇದ್ದು ಬೋರು ಅಂತ ಅನ್ನಿಸ್ತಿರುತ್ತೆ. ಆದರೆ ಆಫೀಸಿಗೆ ಹೋಗೋರಿಗೆ ಸಿಗೋದೊಂದಿನ ಭಾನುವಾರ, ಅದರಲ್ಲೂ ಅಲ್ಲಿ ಇಲ್ಲಿ ಹೋಗೋದು ಯಾಕೆ, ರೆಸ್ಟ್ ಮಾಡೋಣ ಅನ್ನಿಸ್ತಿರತ್ತೆ. ಆದರೂ ನಮ್ಮ ಮನೆಯವರು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಅಂತ ಕರ್ಕೊಂಡು ಹೋದರು. ಮೊದಲೆಲ್ಲ ದೇವಸ್ಥಾನದವರೆಗೂ ವೆಹಿಕಲ್ಸ್ನ ಬಿಡ್ತಿದ್ರು. ಈಗ ದೇವಸ್ಥಾನದವರೆಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗೂ ಹೀಗೂ ಅಷ್ಟೊಂದು ರಶ್ ಇದ್ದರೂ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಅಲ್ಲಿ ವೆದರ್ ನೋಡ್ತಾ ಇದ್ದರೆ ಅಲ್ಲೇ ಇರೋಣ ಅನಿಸುತ್ತೆ. ಪ್ರಕೃತಿ ಮುಂದೆ ಮನುಷ್ಯ ಎಷ್ಟೊಂದು ನಶ್ವರ ಅಂತ ಅನ್ನಿಸ್ಬಿಡ್ತಾನಲ್ವ. ಆದರೆ ಇವತ್ತಿನ ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋದರೂ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ಅವರಿಗೆ ಆಟ ಆಡೋಕ್ಕೆ ಅಲ್ಲಿ ಪಾರ್ಕು ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಹೊತ್ತು ಕಾಲ ಹಾಕ್ತಾರೆ. ಯಾವಾಗಲೂ ಬರೀ ದೇವಸ್ಥಾನನ ಅಂತ ಹೇಳಿ ಬೇಜಾರು ಪಟ್ಕೊಳ್ತಾರೆ. ನಾವು ಮದುವೆ ಆಗಿ ಹೊಸದ್ರಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಮಕ್ಕಳಿಗೆ ಆ ಜಾಗ ತೋರಿಸ್ಬೇಕು ಅನ್ನೋ ಆಸೆಯಿಂದ ಕರ್ಕೊಂಡು ಹೋದ್ವಿ. ಆದರೆ ನಮ್ಮ ಅದೃಷ್ಟಕ್ಕೆ ಅಲ್ಲೊಂದು ಆನೆ ಇತ್ತು. ದೂರದಿಂದ ನಾವು ಫಸ್ಟು ಬಂಡೆಗಲ್ಲು ಅಂತ ಅಂದ್ಕೊಂಡ್ವಿ. ಅದು ಕಿವಿ ಹಿಂಗೆ ಅಲ್ಲಾಡಿಸ್ದಾಗಲೇ ಗೊತ್ತಾಗಿದ್ದು ಅದು ಆನೆ ಅಂತ. ಅಲ್ಲಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ಆನ್ ದಿ ವೇ ಬರಬೇಕಾದ್ರೂ ಕೂಡ 2ರಿಂದ 3 ಆನೆಗಳನ್ನು ನೋಡಿದ್ವಿ. ಮಕ್ಕಳು ಖುಷಿಯಿಂದ ನೋಡ್ತಿದ್ರು. ನನಗೆ ಹೆದರಿಕೆ ಆಗ್ತಿತ್ತು, ಅದೆಲ್ಲಿ ಈ ಕಡೆಗೆ ಬಂದ್ಬಿಡುತ್ತೋ ಅಂತ. ಇದಾಗಿತ್ತು ಇವತ್ತಿನ ದಿನದ ವ್ಲಾಗ್.